ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಚುನಾವಣಾ ಕಣದಲ್ಲಿರುವ ಪಕ್ಷೇತರ ಅಭ್ಯರ್ಥಿ ಕರೀಂ ಪಾಷಾ ಮುರ್ತುಜಾ ಗಚ್ಚಿನಮನಿ ಮಂಗಳವಾರ ಸಂಜೆ ತಮ್ಮ ಬೆಂಬಲಿಗರು ಹಾಗೂ ಅಭಿಮಾನಿಗಳ ಜೊತೆ ಸೇರಿ ಕೊಪ್ಪಳದಲ್ಲಿ ಮತಯಾಚನೆ ನಡೆಸಿದರು. ತಮ್ಮ ಚುನಾವಣಾ ಗುರುತು ಹಡಗು ಮತ್ತು ಅಭ್ಯರ್ಥಿ ಕ್ರಮ ಸಂಖ್ಯೆ 11 ಇರುತ್ತದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರು ಮತ ನೀಡಿ ತಮ್ಮನ್ನ ಗೆಲ್ಲಿಸಬೇಕೆಂದು ಕರೀಂ ಮನವಿ ಮಾಡಿಕೊಂಡರು. ಹಡಗು ತಮ್ಮ ಗುರುತು. ಇದರ ಹಿನ್ನೆಲೆ ಪ್ರಬಲವಾಗಿದ್ದು ಕ್ಷೇತ್ರದ ಪ್ರತಿಯೊಬ್ಬರನ್ನ ಅಭಿವೃದ್ಧಿ ಪಥದ ದಡ ಸೇರಿಸುವುದೇ ಈ ಹಡಗು ಗುರುತಿನ ಹಿಂದಿರುವ ಗುರಿ ಮತ್ತು ಸಂಕಲ್ಪ. ತಮ್ಮನ್ನು ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿದ್ದಾದರೆ ಯಾರೊಬ್ಬರೂ ಕೂಡ ತಮ್ಮ ಕೆಲಸಕ್ಕಾಗಿ ಕಚೇರಿ ಅಲಿಯುವ ತಾಪತ್ರಯ ಇರುವುದಿಲ್ಲ. ತಾವು ಸಂಸದರಾಗಿ ಆಯ್ಕೆಯಾದರೆ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮರುಗಳಿಗೆಯಿಂದಲೇ ಪ್ರತಿಯೊಬ್ಬರ ಮನೆಗೆ ಕಚೇರಿಯನ್ನು ಕರೆದುಕೊಂಡು ಬರುತ್ತೇನೆ. ಪ್ರತಿ ಕೆಲಸವನ್ನು ಕಾಲಮಿತಿಯಲ್ಲಿ ಅವರವರ ಮನೆ ಬಾಗಿಲಲ್ಲೇ ಪೂರ್ಣಗೊಳಿಸಿಕೊಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಕರೀಂ ಪಾಷಾ ಮತದಾರರಿಗೆ ಭರವಸೆ ನೀಡಿದರು. ಸಮುದ್ರ ಬಿಟ್ಟು ಹಾಕಿ ಹೋಗ್ಬಿಟ್ಟಿದ್ದಾರೆ. ಈಗ ನಮ್ದು ಹೊಸ ಹಡಗಿದೆ. ಈ ಹಡಗು ಯಾರ್ಯಾರು ಮುಂದಿದ್ದಾರೆ ಅವ್ರನ್ನ ತಗೊಂಡು ಬದುಕಿನ ಹಂಚೆ ತಗೋದಂತ ಅಡುಗೆ ಮಾಡಿದೀವಿ. ಅದಕ್ಕಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂದ್ರೆ, ನನಗೆ ಒಂದು ಸಲ ಏನಪ್ಪ ಅಂದ್ರೆ ನೀವು ನನಗೆ ಬಹುಮತದಿಂದ ಆಗ್ತದೆ. ನಿಮ್ಮ ಕೆಲಸಗಳು ಏನಂದ್ರೆ ನೀವು ಕಚೇರಿಗಳಿಗೆ ಅಲಿಯುವ ಕೆಲಸ ಮಾಡಬಾರ್ದು. ಕೊಪ್ಪಳ ಶಹರದ ಅಂಬೇಡ್ಕರ್ ನಗರದಿಂದ ಆರಂಭವಾದ ಮತಯಾಚನೆ ಮೆರವಣಿಗೆಯಲ್ಲಿ ಅಭ್ಯರ್ಥಿಯ ಗುರುತಾದ ಹಡಗು ಎಲ್ಲರನ್ನ ಆಕರ್ಷಿಸಿತು. ಮೊದಲು ಅಂಬೇಡ್ಕರ್ ಪುತ್ಥಳಿಗೆ, ಕಡೆಯಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ಹೂಮಾಲೆ ಅರ್ಪಿಸಿ ಗೌರವಿಸಿದರು. ಮೆರವಣಿಗೆ ಸಾಗಿ ಬಂದ ಮಾರ್ಗದಲ್ಲಿ ಸಿಗುವ ಕೆಸಿ ಸರ್ಕಲ್ನಲ್ಲಿ ವೀರರಾಣಿ ಚೆನ್ನಮ್ಮನಿಗೂ ಮತ್ತು ಹೈದರಲಿ ವೃತ್ತದಲ್ಲಿ ಹಜರತ್ ಹೈದರಲಿಗೂ ಪುಷ್ಪನಮನ ಸಲ್ಲಿಸಿದರು. ನೂರಾರು ಜನ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಹಡಗಿನ ಗುರುತಿನ ಮತಯಾಚನೆ ನಡಿಗೆಯಲ್ಲಿ ಹೆಜ್ಜೆ ಹಾಕಿದರು. ಅಲ್ಲಲ್ಲಿ ಪಟಾಕಿ ಸಿಡಿಸಿ ತಮಟೆ ಬಾರಿಸಿ ಮತದಾರರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನ ಮಾಡಲಾಯಿತು. ವಿಶ್ವ ಪ್ಲಸ್ ಟಿವಿ ಕೊಪ್ಪಳ.